ಸೊ ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮಗೆ ಸ್ಟೋಲನ್ ಬೋಟ್ ಅದರ ಒಂದು MCQಗಳೇನಿದೆಯೋ ಅದನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಟೈಮರ್ ಅಂತ ಏನು ನಿಲ್ಲಿಸ್ತಿದ್ನೋ ಅದನ್ನ ಸ್ಟಾಪ್ ಮಾಡ್ತೀನಿ. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಜಸ್ಟ್ ಇನ್ನು 15 ಗಂಟೆ ಮಾತ್ರ ಉಳಿದಿದೆ ನಿಮ್ಮ ಎಕ್ಸಾಮ್ ಫೇಸ್ ಮಾಡಲಿಕ್ಕೆ. ಹಿಂಗಾಗಿ ಪೊಯಮ್ನಲ್ಲಿ ಬರುವಂಥ ಮೈನ್ ಎಲಿಮೆಂಟ್ಸ್ನು ಕೂಡ ಹೇಳ್ತೀನಿ ಲಾಸ್ಟಲ್ಲಿ. ಫಸ್ಟು MCQಗಳನ್ನ ಪ್ರೆಸೆಂಟ್ ಮಾಡಿ MCQನಿಂದ ಮಿಸ್ ಆಗಿರುವಂಥ ಯಾವ್ದಾರು ಪಾಯಿಂಟ್ಸ್ಗಳಿದ್ರೆ ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿಸ್ಬಿಟ್ಟು ಅಲ್ಲೇ ಅಂಡರ್ಲೈನ್ ಮಾಡಿಸ್ತಾ ಟಿಕ್ ಮಾಡಿಸ್ತಾ ಹೇಳ್ತಾ ಹೋಗ್ತೀನಿ. ಸೊ ಹಾಗಾದರೆ ಸ್ಟೋಲನ್ ಬೋಟ್ನಲ್ಲಿ ಮೈನ್ ಸಮ್ಮರಿ ಏನಂತಂದರೆ, ನೋಡಿ, ನಮ್ಮ ಲೈಫಲ್ಲಿ ನಾವೇನಾದ್ರು ತಪ್ಪು ಮಾಡಿದ್ರೆ, ಕಳ್ತನ ಮಾಡಿದ್ರೆ ನಮ್ಮನ್ನು ಪೊಲೀಸವರು ಹಿಡಿದು ಪನಿಷ್ಮೆಂಟ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಜನಗಳು ನಮ್ಮನ್ನು ಹುಡುಕಿ ಕಂಡಿಡಿದು ಬೈತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಆತ್ಮಸಾಕ್ಷಿ ಅನ್ನೋದೇನಿರ್ತದೋ, ಆ ಕನ್ಸೈನ್ಸ್ ಅಂತೇಳಿ ಕರಿತೀವಿ, ಆತ್ಮ ಪ್ರಜ್ಞೆ ಅಂತಾರ, ಅದು ನಮ್ಮನ್ನು ಚುಚ್ಚುತ್ತೆ, ಅದೇ ನಮಗೆ ಪನಿಷ್ಮೆಂಟ್ನ ಕೊಡುತ್ತೆ. ಇದು ಮೇಯ್ನ್ ಸಮ್ಮರಿ ಇದರಲ್ಲಿ. ಸೊ ವರ್ಡ್ಸ್ವರ್ತ್ ಇರ್ತಾನೆ ಚಿಕ್ಕ ವಯಸ್ಸಿನಲ್ಲಿ, ಅವನು ಒಂದು ಬೋಟನ್ನು ನೋಡ್ತಾನೆ. ಬೋಟ್ ನೋಡಿ ಫುಲ್ಲು ಖುಷಿಯಾಗಿ ಓನರ್ನ ಪರ್ಮಿಷನ್ನೇ ಕೇಳ್ದಲ್ಲೇ ಬೋಟ್ನ ತಗೊಂಡು ಹೋಗ್ಬಿಡ್ತಾನೆ. ಫುಲ್ ಎಂಜಾಯ್ ಮಾಡ್ತಾ ಇರ್ತಾನೆ. ಬಟ್ ಆದರೆ ಅವನ ಒಳಗಡೆ ಇರುವಂಥ ಆತ್ಮಸಾಕ್ಷಿನೇ ಏನು ಮಾಡ್ತದೆ, ಒಂದು ನೇಚರ್ನಲ್ಲಿ ಯಾವುದೋ ಕೆಲವೊಂದು ರೂಪಗಳನ್ನ ತರಿಸಿ ಅವನ್ನ ಎದುರಿಸಿ ಅವನೊಂದು ಪನಿಷ್ಮೆಂಟ್ ರೀತಿ ಕೊಡುವಂಥದ್ದು. ಮತ್ತು ಅವನು ವಾಪಸ್ ಬಂದು ಅದನ್ನೇ ಯೋಚನೆ ಮಾಡ್ತಾನೆ. ಹೀಗೆ. ಸೊ ಹಾಗಾದ್ರೆ ಈಗ MCQಗಳನ್ನ ಎಂಟ್ರಿ ಆಗೋಣ. ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ನೋಡಿ, ಫೈಂಡ್ ಔಟ್ ದ ರಾಂಗ್ಲಿ ಮ್ಯಾಚ್ಡ್ ಒನ್. ಗ್ಲಾಸರಿಯಿಂದ ಬಂದಿರುವಂಥದ್ದು ನೋಡಿ. ಫಸ್ಟ್ ಒನ್ ಯಾವ್ದು ಆನ್ಸರ್ ಆಗ್ಬೋದು? ಅನ್ಸ್ವರ್ವಿಂಗ್ ಸ್ಟಡೀಸ್, ಸಮಿತ್ ಟಾಪ್, ಸ್ಟೇಚರ್ ಬೇರರ್, ಸಾಲಿಟ್ಯೂಡ್, ಲೋನ್ಲಿನೆಸ್. ಬೇಗ ನೋಡಿ, ಸ್ಟೇಚರ್ ಬೇರರ್. ಯಾಕೆ ಸ್ಟೇಚರ್ ಅಂತಂದ್ರೆ ಏನಂತ ಮೀನಿಂಗ್? ಹೈಟ್ ಅಂತೇಳಿ. ಎಸ್. ಸೊ ಇದು ರಾಂಗ್ ಆಗಿದೆ ಅಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಬೋಟ್ ವಾಸ್ ಟೈಡ್ ಟು ಎ. ಯಾವುದಕ್ಕೆ ಟೈ ಆಗಿದ್ದದು? ಟು ಎ ವಿಲ್ಲೋ ಟ್ರೀ. ಎಸ್. ನೆಕ್ಸ್ಟು, ವೇರ್ ವಾಸ್ ದ ಬೋಟ್ ಸ್ಟೋಲನ್ ಫ್ರಮ್. ಬೋಟ್ನ ಎಲ್ಲಿಂದ ಕದ್ದಿದ್ದು? ವಿಲಿಯಂ ವರ್ಡ್ಸ್ವರ್ತ್, ಪೋಯೆಟ್ ನೋಡಿ. ರಾಕಿ ಕೇವ್. ಎಸ್, ರಾಕಿ ಕೇವ್ ಅಲ್ಲಿಂದ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ, ವಾಟ್ ಡಿಡ್ ದ ಬಾಯ್ ಡೂ ಆನ್ ಸೀಯಿಂಗ್ ದ ಬೋಟ್ ಟೈಡ್ ಟು ದ ವಿಲ್ಲೋ ಟ್ರೀ. ಅದು ನೋಡಿದ ತಕ್ಷಣ ಅವ್ನ ರಿಯಾಕ್ಷನ್ ಹೆಂಗಿತ್ತು? ಬಾಯ್ ಸ್ಕ್ರೀಮ್ಡ್ ವಿತ್ ಜಾಯ್ ಆ್ಯಂಡ್ ಲೂಸ್ಡ್ ಇಟ್ಸ್ ಚೈನ್. ನೆಕ್ಸ್ಟ್ ದ ಬಾಯ್ ಸೋಲ್ಡ್ ಇಟ್. ಡೈರೆಕ್ಟಾಗಿ ಅವನೇನು ಮಾಡ್ದ? ಅನ್ಲೂಸ್ ಮಾಡ್ದ, ಅದ್ರ ಚೈನ್ನ ತಗೊಂಡು ಬೋಟ್ನ ಓಡಿಸ್ಲಿಕ್ಕೆ ಹೋದ. ನೆಕ್ಸ್ಟು, ವಾಟ್ ಕುಡ್ ಬಿ ಸೀನ್ ಬೈ ದ ಬಾಯ್ ಬಿಯಾಂಡ್ ದ ಹಾರಿಸನ್ಸ್ ಬೌಂಡ್. ಅದೇ ಅದು a huge bird, huge boat, huge black peak. Yes, a huge black peak. ಇದು ಆನ್ಸರ್ ಆಗಿತ್ತು. ನೆಕ್ಸ್ಟು, ದ ಪೋಯೆಟ್ ಟೇಕ್ಸ್ ದ ಬೋಟ್ ಟು. ಬೋಟ್ನೆಲ್ಲ ತೊಗೊಂಡೋಗ್ತಾನೆ ನೋಡಿ. ಆಲ್ಮೋಸ್ಟ್ ಕ್ರಾಜಿ ರಿಚ್, ದ ಸೀ ಶೋರ್, ದ ವಿಲ್ಲೋ ಟ್ರೀ. ವಿಲ್ಲೋ ಟ್ರೀಯಿಂದನೇ ಅವ್ನು ತಂದಿದ್ದ, ಹಿಂಗಾಗಿ ಇದು ಕ್ರಾಜಿ ರಿಚ್ ಹತ್ರ ತೊಗೊಂಡೋಗ್ತಾನೆ. ಆಲ್ಮೋಸ್ಟ್ ಬೆಟ್ಟದ ರೀತಿ ಕಾಣಿಸ್ತಾ ಇರ್ತದೆ. ನೆಕ್ಸ್ಟು, ನೆಕ್ಸ್ಟ್ ಏಯ್ತ್ ಒನ್, ವಾಟ್ ಡಿಡ್ ದ ಬಾಯ್ ಡೂ ಆಫ್ಟರ್ ಸೀಯಿಂಗ್ ಹ್ಯೂಜ್ ಬ್ಲ್ಯಾಕ್ ಪೀಕ್. ಅದು ನೋಡೋದ್ಮೇಲೆ ಅವನ ರಿಯಾಕ್ಷನ್ ಹೇಗಿತ್ತು? ಬೋಟ್ ನೋಡಿದಾಗ ಒಂಥರ ರಿಯಾಕ್ಷನ್ನು. ಆ ರಿಯಾಕ್ಷನ್ ಹೇಗಿತ್ತು ಅಂದರೆ, ದ ಬಾಯ್ ಟರ್ನ್ ಅರೌಂಡ್ ಟ್ರೆಮ್ಲಿಂಗ್ ವಿತ್ ಫಿಯರ್. ಅಂತ ದೊಡ್ಡ ಮೌಂಟೇನ್ ನೋಡೋದ್ಮೇಲೆ ವಾಪಸ್ ತಿರುಗಲಿ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿವರೆಗೆ ಫುಲ್ ಜೋಶಾಗಿ ಓಡಿಸ್ತಾ ಹೋಗ್ತಾ ಇರ್ತಾನೆ ಬೋಟ್ನಲ್ಲಿ. ನೆಕ್ಸ್ಟು, ದ ಪೋಯೆಟ್ ವಾಸ್ ನಾಟ್ ಏಬಲ್ ಟು ಫರ್ಗೆಟ್ ದ ಸ್ಪೆಕ್ಟಕಲ್ ಆಫ್. ಯಾವುದನ್ನು ಮರೀಲಿಕ್ಕಾಗಿಲ್ಲ ಅವನಿಗೆ. See in the sky, the huge blackened peak, the green fields. The huge black peak. Yes, ಇದನ್ನು ನಮ್ಮ ಕೈಲಿ ಮರೆಯೋಕ್ಕಾಗಲಿಲ್ಲ. ಬ್ಯೂಟಿಫುಲ್ ಆಗಿರೋಂಥ ಇಮೇಜ್ ಎಲ್ಲ ಮರ್ತೋಗ್ಬಿಡ್ತವೆ, ಆದರೆ ಆ ಥ್ರೆಟನಿಂಗ್ ಆಗಿ ಕಾಣಿಸ್ತಿದ್ದಂಥ ಮೌಂಟೇನ್ ಮಾತ್ರ ಅವನ ಮೈಂಡಿಂದ ಹೋಗಲ್ಲ. ಹಾಗೆ. ಸೊ ನೆಕ್ಸ್ಟು, ವಾಟ್ ವಾಸ್ ದ ಕಂಡೀಷನ್ ಆಫ್ ದ ಸ್ಕೈ ಆಸ್ ದ ಬೋಟ್ ಮೂವ್ಡ್ ಆನ್. ಸ್ಕೈ ಯಾವ ರೀತಿ ಇತ್ತು ಬೋಟಲ್ಲಿ ಮೂವ್ ಆಗುವಾಗ? ಬ್ಲೂ ಮತ್ತು ಬ್ಲ್ಯಾಕ್ ಆಗಿತ್ತಾ? ಸ್ಕೈ ವಿತ್ and sky was filled with stars. The sky was empty. Yes, sky was filled with stars. Next, what is the meaning of elfin? Elfin ಅಂತಂದ್ರೆ ಏನು ನೋಡಿ? ವೆರಿ ಸ್ಮಾಲ್ ಆ್ಯಂಡ್ ಡೆಲಿಕೇಟ್. ಸ್ಮಾಲ್ ಆಗಿದ್ದು ಡೆಲಿಕೇಟ್ ಆಗಿರುವಂಥದ್ದು. ನೆಕ್ಸ್ಟ್ ಹಾಗೆ, ಎಲ್ಫಿನ್ ಪಿನೇಸ್ ಈಸ್ ಅ ಫಿಗರ್ ಆಫ್ ಸ್ಪೀಚ್. ಫಿಗರ್ ಆಫ್ ಸ್ಪೀಚಲ್ಲಿ ಯಾವುದಕ್ಕಾಗ್ಬೋದು ನೋಡಿ? ಎಸ್, ಬೋಟನ್ನ ಎಲ್ಫಿನ್ಗೆ ಕಂಪೇರ್ ಮಾಡಿದ್ದಾನೆ. ಎಲ್ಫಿನ್ ಅಂತಂದರೆ ನೀವು ನೋಡಿರ್ತಾರ ಫೇರಿ ಕ್ವೀನ್ ಈ ರೀತಿ ನೋಡಿರ್ತಾರಲ್ಲ, ಹಂಗೆ ಬೋಟನ್ನ ಆ ರೀತಿ ಕಂಪೇರ್ ಮಾಡಿದ್ದಾನೆ. ಬಟ್ ವಿತೌಟ್ ಯೂಸಿಂಗ್ ಲೈಕ್ ಆ್ಯಂಡ್ ಹ್ಯಾಸ್. ಹಿಂಗಾಗದು ಏನಾಗಿರ್ತದೆ? ಮೆಟಾಫರ್. ಎಸ್. ನೆಕ್ಸ್ಟು, ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಟವರ್ಡ್ ಅಪ್ ಬಿಟ್ವೀನ್ ದ ಬಾಯ್ ಆ್ಯಂಡ್ ದ ಸ್ಟಾರ್ಸ್. ಅ ಹ್ಯೂಜ್ ಬರ್ಡ್, ಹ್ಯೂಜ್ ಬೋಟ್, ಹ್ಯೂಜ್ ಬ್ಲ್ಯಾಕ್ ಪೀಕ್. ಎಸ್, ಹ್ಯೂಜ್ ಬ್ಲ್ಯಾಕ್ ಪೀಕ್. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಕುಡ್ ಬಿ ಹರ್ಡ್ ಆಸ್ ದ ಬೋಟ್ ಮೂವ್ಡ್ ಆನ್. ಬೋಟ್ ಮುಂದೆ ಮುಂದೆ ಮೂವ್ ಆಗ್ತಿದ್ದಾಗ ಯಾವ ಥರದ ಶಬ್ದಗಳು ಕೇಳ್ತಿದ್ವು?
Screams of the people, mountain echoes, jungle noise. Yes, mountain echoes. Next, how did the boat go through the water? ವಾಟರ್ನಲ್ಲಿ ಯಾವ ರೀತಿ ಹೋಗ್ತಾ ಇತ್ತು ನೋಡಿ. boat drowned in the water, boat went fast like a fish, the boat went heaving through the water like a swan. Yes, ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 16 ನೋಡಿ. On reaching the willow tree, the poet tied the boat and went home. ವಾಪಸ್ ಅವ್ನು ರಿಟರ್ನ್ ಬಂದ್ಬಿಟ್ಟು ಬೋಟ್ನ ಕಟ್ಬಿಟ್ಟು ಹೋಗ್ತಾ ಇರ್ತಾನೆ ಅವನ ಮನೆ ಕಡೆ. ಯಾವ ರೀತಿ ಹೋಗ್ತಾನೆ? ಇನ್ ಎ solemn and pensive mood, in an excited mood, in an angry. ಸೊ ಇವ್ಯಾವೆಲ್ಲ ಇದು ಮೊದಲನೇದು, solemn and pensive mood. ಯಾವುದೋ ಒಂದು ಕ್ಲೌಡಿನೆಸ್ ತುಂಬಿಕೊಂಡಂಗೆ, ಮನಸ್ಸಿನಲ್ಲಿ ಏನೋ ಒಂದು ಭಯ, ಹಾಗೆ ಏನಾಗೈತೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ, ಆ ರೀತಿಯಾದಂಥ ಒಂದು ಮೂಡ್ ಇರ್ತದೆ. ಹಾಗೆ ನೆಕ್ಸ್ಟು ಸೊ ಅದನ್ನು ನೋಡಿ, ಒಂಟಿತನ, ಏಕಾಂಗಿತನ ಅದಕ್ಕೆ solemn ಮತ್ತು ಪೆನ್ಸಿವ್ ಮೂಡ್. ಸೊ ಅದನ್ನು ನೋಡಿ ಈ ರೀತಿ ಕೊಟ್ಟಿದ್ದಾರೆ, solemn ಆ್ಯಂಡ್ ಪೆನ್ಸಿವ್ ಮೂಡ್ ಅಂತೇಳಿ. ನೆಕ್ಸ್ಟು ಟೆಕ್ಸ್ಟ್ ಬುಕ್ನ ಕ್ವಶನ್ಸ್ಗಳು. ವಾಟ್ ಈಸ್ ದ ಬೋಟ್ ಕಂಪೇರ್ ಟು ಇನ್ ಲೈನ್ 19 and 20? ನೋಡಿ ಆ ಲೈನ್ಗಳಲ್ಲಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್ ಡೋಂಟ್ ವರಿ, ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂದರೆ ಅವ್ರು ಈ ರೀತಿ 19 ಲೈನಲ್ಲಿ ಏನೋ 20 ಲೈನ್ ಆ ರೀತಿ ಕೊಡಲ್ಲ, ಲೈನ್ಗಳನ್ನ ಈ ರೀತಿ ಕೊಟ್ಬಿಡ್ತಾರೆ. ಕೊಟ್ಬಿಡ್ಬೇಕಾದ್ರೆ ಅಲ್ಲಿಗೆ ರೆಫರೆನ್ಸ್ ಕೊಟ್ಟು ಕ್ವಶನ್ನ ಕೇಳ್ತಾರೆ. ನೋಡಿ ಕೊಟ್ಟಿದ್ದೀನಿ ಲೈನ್ನ. ದ ಬೋಟ್ ಈಸ್ ಕಂಪೇರ್ಡ್, ಬೋಟ್ನ ಕಂಪೇರ್ ಮಾಡಿದ್ದಾರೆ ಸ್ವಾನ್ಗೆ. ಯಾಕೆ? ಟು ಹೈಲೈಟ್ ದ ಬ್ಯೂಟಿ ಆ್ಯಂಡ್ ಗ್ರೇಸ್ ಆಫ್ ದ ಸ್ವಾನ್, ಟು ಹೈಲೈಟ್ ದ ಬ್ಯೂಟಿ ಆ್ಯಂಡ್ ಗ್ರೇಸ್ ಆಫ್ ದ ಬೋಟ್, ಟು ಹೈಲೈಟ್ ದ ಗ್ರೇಸ್ಫುಲ್ ಮೂಮೆಂಟ್ ಆಫ್ ದ ಬೋಟ್. ಆ ಬೋಟ್ ಯಾವ ರೀತಿ ಮೂಮೆಂಟ್ ಆಗಿ ಹೋಗ್ತಾ ಇತ್ತು, ಗ್ರೇಸ್ಫುಲ್ ಅಂತಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇರ್ತಾರೆ ನೋಡಿ, ಯಾವುದೇ ಫ್ರಿಕ್ಷನ್ ಇಲ್ದಂಗೆ, ಅದನ್ನು ಆ ಮೂಮೆಂಟನ್ನು ತೋರಿಸ್ಲಿಕ್ಕೋಸ್ಕರ ಹಿಂಗೆ ಕಂಪೇರ್ ಮಾಡಿದ್ದಾರೆ. ನೆಕ್ಸ್ಟು ಎಸ್, ಇನ್ ದ ಎಕ್ಸ್ಪ್ರೆಷನ್ ಟ್ರಬಲ್ಡ್ ಪ್ಲೆಜರ್, ದ ನೆರೇಟರ್ಸ್ ಪ್ಲೆಜರ್ ಈಸ್ ಟ್ರಬಲ್ಡ್ ಬಿಕಾಸ್. ಇದನ್ನು ನಾನು ಮಾಡಲ್ ಕ್ವಶನ್ ಪೇಪರ್ಲ್ಲೂ ಕೂಡ ಒಂದ್ಸತಿ ಹೇಳಿದೆ. ಅವನಿಗೆ ಬೋಟನ್ನು ಓಡಿಸ್ತಾ ಇದ್ದಾನೆ, ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಪೇಯ್ನ್ ಇದೆ. ಯಾಕಂತಂದರೆ ಅವ್ನಿಗೆ ಇಷ್ಟಪಟ್ಟಿರೋಂಥ ಬೋಟ್ನ ಓಡಿಸ್ತಾ ಇದ್ದಾನೆ, ಅದಕ್ಕೆ ಪ್ಲೆಜರ್, ಖುಷಿ. ಬಟ್ ಪೇಯ್ನ್ ಏನಂತಂದರೆ ಟ್ರಬಲ್. ಬಟ್ ಟ್ರಬಲ್ ಏನಂತಂದರೆ ಪರ್ಮಿಷನ್ ತಗೊಳ್ದಲೆ ಓನರ್ದು ಕದ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾನೆ, ಇದಕ್ಕೋಸ್ಕರ. ನೆಕ್ಸ್ಟ್, ಈಸ್ ಕಾನ್ಷಿಯನ್ಸ್ ಪ್ರಿಕ್ಸ್. ನಾವೇ ಆನ್ಸರ್ ಇದಕ್ಕೆ, ಈಸ್ ಕನ್ಸೈನ್ಸ್ ಪ್ರಿಕ್ಸ್ ಇನ್ ಆನ್ ಇಸ್ ಸ್ಟಿಲ್ ದಿ ಆ್ಯಕ್ಟ್. ಆತ್ಮಪ್ರಜ್ಞೆ ಅಂತ ಹೇಳ್ತೀವಲ್ಲ, ಅದು ಮನಸ್ಸಿನಲ್ಲಿ ಚುಚ್ಚಿದಂಗೆ ಆಗುತ್ತೆ, ಪ್ರಿಕ್ಸ್. ಓಕೆ. ನೆಕ್ಸ್ಟು, ಇನ್ ದ ಫ್ರೇಸ್ ಟ್ರೆಂಬ್ಲಿಂಗ್ ಓರ್ಸ್, ಈಸ್ ಫ್ರೈಟನ್ಡ್ ಬೈ ದ ಅಪ್ರೋಚಿಂಗ್ ಪೀಕ್. ನೋಡಿ. ಸೇಸ್ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ದ ಫ್ರೇಸ್ ಟ್ರೆಂಬ್ಲಿಂಗ್ ಓರ್ಸ್, ಟ್ರೆಂಬ್ಲಿಂಗ್ ಓರ್ಸ್ ಅನ್ನೋದ್ರಲ್ಲಿ ಏನು ರೆಫರೆನ್ಸ್ ಕೊಡ್ತಾ ಇದೆ? ಈಸ್ ಫ್ರೈಟನ್ಡ್ ಬೈ ದ ಅಪ್ರೋಚಿಂಗ್ ಪೀಕ್. ಟ್ರೆಂಬ್ಲಿಂಗ್ ಅಂತಂದ್ರೆ ಏನು? ನಡುಗೋದು, ಶೇಕ್ ಆಗೋದು ಅಂತ ಹೇಳಿ. ಓರ್ಸ್ಗಳಂದ್ರೆ ಹುಟ್ಟುಗಳನ್ನ ಹಾಕೋದು. ಫಿಗರ್ಸ್ ಆಫ್ ಸ್ಪೀಚ್ನ ಕೇಳಿದ್ರೆ ಇದು ಟ್ರಾನ್ಸ್ಫರ್ಡ್ ಎಪಿಥೆಟ್ ಆಗಿರ್ತದೆ. ಓಕೆ, ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ರೆ ಇಲ್ಲೇನು ಅದನ್ನು ಕೇಳಿಲ್ಲ, ಜಸ್ಟ್ ಮೀನಿಂಗನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನು ಅದನ್ನು ಕೇಳಿಲ್ಲ, ಅವರು ರೆಫರೆನ್ಸನ್ನು ಕೇಳ್ತಾ ಇದ್ದಾರೆ. ನೋಡಿ, ಈಸ್ ಫ್ರೈಟನ್ಡ್ ಬೈ ದ ಅಪ್ರೋಚಿಂಗ್ ಪೀಕ್. ಯಾಕೆ ಆ ರೀತಿ ಎದುರ್ಕೊಂಡಂದರೆ ದೊಡ್ಡ ಪೀಕ್ ಅವನ ಹತ್ರ ಬರೋ ರೀತಿ ಕಾಣಿಸ್ತು, ಅದಕ್ಕೆ ಅವನ ಕೈಗಳೆಲ್ಲ ಈ ರೀತಿ ನಡಗೋದು ಅಂತೇಳಿ. ಆಫೀಸ್ ಗಿಲ್ಟಿ ಕಾನ್ಷಿಯನ್ಸ್ ಆಮೇಲೆ ಬರುವಂಥದ್ದು. ಗಿಲ್ಟಿ ಕಾನ್ಷಿಯನ್ಸ್ ಕೊನೆಯಲ್ಲಿ ಎಲ್ಲ ಮನೆಗೆ ಹೋಗಿ ರಿಟರ್ನ್ ಆಗ್ತಾರಲ್ಲ, ಆಮೇಲೆ ಬರುವಂಥದ್ದು ಗಿಲ್ಟಿ ಕಾನ್ಷಿಯನ್ಸ್. ನೆಕ್ಸ್ಟು ಆಫ್ ಕೋಲ್ಡಿಂದ ಏನು ಅವ್ನು ನಡಗಲಿಲ್ಲ. ನೆಕ್ಸ್ಟು ದ ಎಪಿಸೋಡ್ ಆಫ್ ದ ಸ್ಟೋರ್. ಸೊ ನೆಕ್ಸ್ಟ್ 20th ಕ್ವಶನ್. ದ ಎಪಿಸೋಡ್ ಆಫ್ ದ ಸ್ಟೋಲನ್ ಬೋಟ್ ಎಂಡ್ಸ್ ವಿತ್ ದ ಬಾಯ್ ಲೀವಿಂಗ್ ದ ಬೋಟ್ ಬ್ಯಾಕ್ ಇನ್ ಇಟ್ಸ್ ಮೂರಿಂಗ್ ಪ್ಲೇಸ್. ಮೂರಿಂಗ್ ಪ್ಲೇಸ್ ಅಂದರೆ ಬೋಟ್ನ ನಿಲ್ಲಿಸುವಂಥ ಸ್ಥಳ ಇರ್ತದಲ್ಲ, ಅದು. ಅಲ್ಲಿ ನಿಲ್ಲಿಸ್ಬಿಟ್ಟು ಅವನು ವಾಪಸ್ ಹೋಗ್ತಾನೆ. ದ ರಿಮೈನಿಂಗ್ ಲೈನ್ಸ್ ಆಫ್ ದ ಪಾಯಿಂಟ್. ನೆಕ್ಸ್ಟ್ ಬರುವಂಥ ಲೈನ್ಗಳಲ್ಲಿ ಯಾವ ವಿಚಾರಗಳಿರ್ತದೆ? ದ ಲಾಸ್ಟಿಂಗ್ ಮೆಮೊರಿ ಆಫ್ ದ ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್, ದ ಡೀಟೇಲ್ಸ್ ನಾಟ್ ಕನೆಕ್ಟೆಡ್ ವಿತ್ ದ ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್, ದ ಮಿಸ್ಟೀರಿಯಸ್ ಶೇಪ್ಸ್ ಆ್ಯಂಡ್ ಇಮೇಜಸ್ ಹಾಂಟಿಂಗ್. ಹಾಂಟಿಂಗ್ ಅಂದರೆ ಮೈಂಡಿಗೆ ಬಂದು ಎದುರಿಸೋ ರೀತಿ ಇರ್ತದಲ್ಲ, ಅದನ್ನು ನಾವು ಹಾಂಟಿಂಗ್ ಅಂತೇಳಿ ಕರಿತೀವಿ. ಸೊ ಇದ್ರಲ್ಲಿ ಯಾವ್ದು ಆನ್ಸರ್? ಲಾಸ್ಟ್ ಒನ್. ಎಸ್. ಸೊ ಎಸ್ ಸ್ಟೂಡೆಂಟ್ಸ್, ಈಗ ನೋಡಿ MCQಗಳನ್ನ ಈ ರೀತಿ ಕೊಟ್ಟಿದ್ದೀನಿ. ಕ್ವಶನ್ಸ್ಗಳನ್ನ ಇಷ್ಟನ್ನು ಬಿಟ್ಟು ಕೂಡ ಬೇಕಾದ್ರೆ ಕೇಳ್ಬೋದು. ಹೀಗಾಗಿ ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಅಂಡರ್ಲೈನ್ ಮಾಡಿಸ್ಬಿಡ್ತೀನಿ, ಅದನ್ನು ನೋಡಿರಿ. ಸೊ ಓಪನ್ ದ ಟೆಕ್ಸ್ಟ್ ಬುಕ್. ಸೊ ಎಸ್ ಸ್ಟೂಡೆಂಟ್ಸ್, ಈಗ ಪಾಯಿಂಟ್ ನೋಡಿರಿ. ನಾವು MCQನಲ್ಲಿ ಕೇಳದೇ ಇರೋದು ಯಾವುದಾದ್ರೂ ಕೇಳ್ಬೋದು ಅನ್ನಂಗಿದ್ರೆ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ದ ಸ್ಟೋಲನ್ ಬೋಟ್, ಇಟ್ಸ್ ರಿಟನ್ ಬೈ, ಯಾರಿಂದ ಬರೆದಿರೋದು? ವಿಲಿಯಂ ವರ್ಡ್ಸ್ವರ್ತ್. ಓಕೆ, ಇದು ಬೇಕಾದ್ರೆ ಬರ್ಬೋದು. ಒಂದು ರೈಟರ್ ಯಾರು ಅಂತ ಕೇಳ್ಬೋದು. ನೆಕ್ಸ್ಟು ಇಲ್ಲಿ ಹೇಳಿದ್ವಿ, ಹರ್ ಅಂತಂದರೆ ಯಾರಿಗೆ ರೆಫರೆನ್ಸು, ಇಲ್ಲಿ ಯಾರು ಅಂದರೆ ಯಾರಿಗೆ ರೆಫರೆನ್ಸ್. ನೆಕ್ಸ್ಟ್ ಟ್ರಬಲ್ಡ್ ಪ್ಲೆಜರ್ ಅಂತ ಕರೆದಿದ್ದಾರೆ, ಯಾಕೆ ಅದು ಕೂಡ ಗೊತ್ತಿದೆ. ಹಾಗೆಯೇ ಬೋಟ್ ಮೂವ್ ಆಗುವಂಥ ಟೈಮ್ನಲ್ಲಿ
ಅಕ್ಕಪಕ್ಕ ಏನನ್ನ ಕ್ರಿಯೇಟ್ ಮಾಡ್ತಾ ಇರ್ತದೆ, ಸರ್ಕಲ್ಗಳನ್ನ, ಗ್ಲಿಟರಿಂಗ್ ಆಗೋದು ಅಂದರೆ ಶೈನಿಂಗ್ ಆಗುವಂಥ ಸರ್ಕಲ್ಗಳನ್ನ ಬೋಟು ಕ್ರಿಯೇಟ್ ಮಾಡ್ತಾ ಇತ್ತು ನೋಡಿ, ಗ್ಲಿಟರಿಂಗ್ ಸರ್ಕಲ್ಸ್. ಆಮೇಲೆ ಆ ಸರ್ಕಲ್ಗಳೆಲ್ಲ ಕೊನೆಗೆ ಏನಾಗ್ತಿತ್ತು, ಬೋಟ್ ಮೂವ್ ಆಗೋದಾದ್ಮೇಲೆ ಸರ್ಕಲ್ಗಳು ಕ್ರಿಯೇಟ್ ಆಗ್ತಿತ್ತು. ಸೊ ಈ ರೀತಿ ಬೋಟ್ ಮುಂದೆ ಮೂವ್ ಆಗೋ ಟೈಮ್ನಲ್ಲಿ ಸರ್ಕಲ್ಗಳನ್ನ ಕ್ರಿಯೇಟ್ ಮಾಡ್ತಿತ್ತು, ಗ್ಲಿಟರಿಂಗ್ ಸರ್ಕಲ್ಗಳು ಅಂತ ಹೇಳ್ತೀವಿ ನೋಡಿ, ಶೈನಿಂಗ್ ಆಗುವಂಥ ಸರ್ಕಲ್ಗಳು. ಯಾಕೆ ಶೈನಿಂಗ್ ಆಗ್ತಾ ಇತ್ತು, ಮೂನ್ ಕೂಡ ಕಾಣಿಸ್ತೈತಲ್ಲ, ಆ ಮೂನ್ ಲೈಟ್ನಲ್ಲಿ ಈ ಸರ್ಕಲ್ಗಳು ಶೈನಿಂಗ್ ಆಗ್ತಿದ್ವು ಆ ರೀತಿ. ನೆಕ್ಸ್ಟ್ ಅವ್ನು ಹಂಗೆ ಮೂವ್ ಆಗ್ತಾ ಅವನ ದೃಷ್ಟಿನ ಯಾವ ಕಡೆ ನೋಡ್ತಾನೆ, ಫಿಕ್ಸ್ಡ್ ಮೈ ವ್ಯೂ ಅಪಾನ್ ದ ಸಮಿತ್ ಆಫ್ ಕ್ರಾಜಿ ರಿಡ್ಜ್. ಸಮಿತ್ ಅಂದ್ರೆ ಏನು, ಟಾಪ್ ಪಾಯಿಂಟ್ ಅಂತ ಹೇಳ್ತೀವಲ್ವ ಅದು. ಕ್ರಾಜಿ ರಿಡ್ಜ್ ಅಂತಂದರೆ ಮೊದಲ ಕಾಣಿಸ್ತೈತಲ್ಲ ಅಲ್ಲಿ ಈ ರೀತಿ. ಸೊ ಅವನು ಹತ್ರ ಹೋಗ್ದಂಗೆ ಇದರ ಹಿಂಭಾಗದಲ್ಲಿರುವಂಥ ದೊಡ್ಡ ಮೌಂಟೇನ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ಬೆಳೆಯೋ ರೀತಿ, ಬೆಳೀತಾ ಹೋಗೋ ರೀತಿ ಕಾಣಿಸುತ್ತೆ, ಇವನಿಗೆ ಎದುರಿಸೋ ರೀತಿ ಕಾಣಿಸುತ್ತೆ ಹೀಗೆ. ಸೊ ಸ್ಟಾರ್ಟಿಂಗಲ್ಲಿ ಕಾಣಿಸೋದು ಇದು ಕ್ರಾಜಿ ರಿಡ್ಜ್. ಆಮೇಲೆ ಇನ್ನೂ ಹತ್ರ ಹೋಗ್ತಿದ್ದಂಗೆ ಕೊನೆಗಿಲ್ಲಿ ಬ್ಲ್ಯಾಕ್ ಆ್ಯಂಡ್ ಹ್ಯೂಜ್ ಆ ರೀತಿಯ ಮೌಂಟೇನು ಇನ್ನೊಂದು ಕಾಣಿಸ್ಕೊಡುತ್ತೆ. ಸೊ ಈ ರೀತಿಯಲ್ಲಿ ಸಮಿತ್ ಅಂತಂದರೆ ಟಾಪ್, ಗ್ಲಾಸರಿ ಮೀನಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸೊ ಇದೇ ರೀತಿಯಲ್ಲಿ ಅವ್ನು ಮುಂದೆ ಬೋಟ್ನ ಓಡಿಸ್ಕೊಂಡು ಚೆನ್ನಾಗಿ ಹೋಗ್ತಾ ಇರ್ತಾನೆ. ಅವಾಗ ತುಂಬ ಖುಷಿ ಆಗ್ತಾ ಇರ್ತದೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಶಿ ವಾಸ್ ಎನ್ ಎಲ್ಫಿನ್ ಪಿನೇಸ್. ಇಲ್ಲಿ ಶಿ ಅಂತಂದರೆ ಯಾರು, ಬೋಟ್. ಆ ಬೋಟ್ನ ಎಲ್ಫಿನ್ ಕಂಪೇರ್ ಮಾಡ್ತಾನೆ. ಎಲ್ಫಿನ್ ಯಾವ ರೀತಿ ಫೇರಿ ಕ್ವೀನ್ಗಳು ಯಾವ ರೀತಿ ತೇಲ್ಕೊಂಡು ಹೋಗ್ತಾರಲ್ಲ ಆ ರೀತಿ ಅಂತ. ಸೊ ನೆಕ್ಸ್ಟು ಲೈಕ್ ಎ ಸ್ವ್ಯಾನ್ಗೂ ಕೂಡ ಕಂಪ್ಯಾರಿಸನ್ ಮಾಡಿದ್ದಾನೆ. ಇಲ್ಲಿ ಎಲ್ಫಿನ್ ಪಿನೇಸ್ ಅಂದಾಗ ಅದು ಮೆಟಾಫರು, ಇದು ಸಿಮಿಲಿ ಆಗಿರ್ತದೆ, ಲೈಕ್ ಅಂತ ಕಂಪೇರ್ ಮಾಡಿದ್ದಾನೆ ಅದಕ್ಕೆ. ನೆಕ್ಸ್ಟು ಎರಡನೇ ಮೌಂಟೇನ್ ಅವ್ನಿಗೆ ಎದುರಿಸಿದ ಮೌಂಟೇನ್ ಯಾವುದು ಅಂದರೆ ಇದು, ಆ ಹ್ಯೂಜ್ ಪೀಕ್, ಬ್ಲ್ಯಾಕ್ ಆ್ಯಂಡ್ ಹ್ಯೂಜ್. ಆ ಲಾಸ್ಟಲ್ಲಿ ಇದೆಯಲ್ಲ ಇದು ಈ ಮೌಂಟೇನ್. ಸೊ ನೆಕ್ಸ್ಟು ಹಾಗೆಯೇ ಆ್ಯಂಡ್ ಗ್ರೋಯಿಂಗ್ ಸ್ಟಿಲ್ ಇನ್ ಸ್ಟೇಚರ್ ಆ್ಯಂಡ್ ಗ್ರೀಮ್ ಶೇಪ್. ಅದು ಬೆಳೀತಾ ಹೋಗೋ ರೀತಿ ಕಾಣಿಸ್ತೈತೆ. ಮೌಂಟೇನ್ ಯಾವತ್ತಾದ್ರೂ ಬೆಳೀತಾವ ಇಲ್ಲ. ಸೊ ಮೌಂಟೇನ್ ಬೆಳೆಯೋ ರೀತಿ ಸೊ ಮೌಂಟೇನ್ ಏನಾದರೂ ಬೆಳೀತೈತೆ ಅಂತ ಪಾಯಿಂಟ್ ಹೇಳಿದ್ರೆ ಅದು ಫಿಗರ್ಸ್ ಆಫ್ ಸ್ಪೀಚಲ್ಲಿ ಯಾವುದಾಗುತ್ತೆ, ಪರ್ಸಾನಿಫಿಕೇಶನ್ ಆಗುತ್ತೆ. ಲೈಫ್ ಇಲ್ದಿರೋದಕ್ಕೆ ಲೈಫ್ ಕೊಡೋದು ಹಾಗೆ. ಸೊ ಈ ಸೆಂಟೆನ್ಸ್ ಬರ್ತಂದ್ರೆ ಅದು ಪರ್ಸಾನಿಫಿಕೇಶನ್ ಆಗಿರ್ತದೆ. ನೆಕ್ಸ್ಟು ಸೊ ಆ ರೀತಿ ಯಾವಾಗ ಅದು ಮೌಂಟೇನ್ ಬೆಳೆಯೋ ರೀತಿ ಕಾಣಿಸೋದು, ಇವನಿಗೆ ಯಾಕೋ ನಡಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಟ್ರೆಂಬ್ಲಿಂಗ್ ತಿರುಗ್ಬಿಟ್ಟು ವಾಪಸ್ ಬರ್ತಾನೆ. ರಿಟರ್ನ್ ಆಗಿ ವಾಪಸ್ ಬರ್ತಾ ಇರ್ತಾನೆ. ಅವಾಗ ಅವ್ನು ಹಾಕುವಂಥ ಹುಟ್ಟುಗಳೇನಾಗ್ತವೆ, ಶೇಕ್ ಆಗ್ತಾ ಇರ್ತವೆ. ಸೊ ಈ ರೀತಿ ಕೊನೆಗೆ ಮೂರಿಂಗ್ ಪ್ಲೇಸ್ ಅಂದರೆ ಬೋಟನ್ನು ನಿಲ್ಲಿಸುವಂಥ ಸ್ಥಳ, ಅಲ್ಲಿಗೆ ಬರ್ತಾನೆ, ಬೋಟನ್ನು ನಿಲ್ಲಿಸ್ತಾನೆ. ಆಮೇಲೆ ವಾಪಸ್ ಅವ್ರ ಮನೆ ಕಡೆ ಬರ್ತಾನೆ. ಮನೆಗೆ ಬಂದಾದ್ಮೇಲೆ ಅವಾಗ ಎಂಜಾಯ್ ಮಾಡಿದಂಥದ್ದು ಯಾವುದು ನೆನಪಿರೋದಿಲ್ಲ ಅವನಿಗೆ, ಎಲ್ಲ ಮರ್ತೋಗ್ಬಿಟ್ಟಿರ್ತದೆ. ಆ ಬ್ಯೂಟಿಫುಲ್ ಆಗಿರೋಂಥ ಗ್ರೀನರಿ ಇರ್ಬೋದು, ಸ್ಕೈ ಇರ್ಬೋದು, ಸ್ಟಾರ್ಸ್ಗಳಿರ್ಬೋದು, ಎಲ್ಲ ಮರ್ತೋಗುತ್ತೆ. ಆದರೆ ಎದುರಿಸಿದಂಥ ಆ ಎಕ್ಸ್ಪೀರಿಯೆನ್ಸ್ ಇರ್ತದಲ್ಲ, ಆ ಮೌಂಟೇನ್, ಅದು ಮಾತ್ರ ಮೈಂಡಲ್ಲಿ ಬಂದು ಹಾಂಟಿಂಗ್ ಮಾಡ್ತಾ ಇರ್ತದೆ. ಸೊ ನೋಡಿ ಲಾಸ್ಟ್ಗಳಲ್ಲಿ ಕೊಟ್ಟಿದ್ದಾರೆ, ನೋ ಫೆಮಿಲಿಯರ್ ಶೇಪ್ಸ್, ನೋ ಪ್ಲೀಸೆಂಟ್ ಇಮೇಜಸ್ ಆಫ್ ಟ್ರೀಸ್. ಸೊ ಓನ್ಲಿ ಹಾಂಟಿಂಗ್, ಎದುರಿಸುವಂಥ ಇಮೇಜಸ್ಗಳು ಮಾತ್ರ ಅವ್ನ ಮೈಂಡಿಗೆ ಬರ್ತಾ ಇರ್ತದೆ. ಸೊ ಒಟ್ಟಾರೆಗೆ ಏನು ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್, ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡಿದಾಗ ಜನಗಳು ಹಿಡಿದು ನಮಗೆ ಪನಿಷ್ಮೆಂಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಪೊಲೀಸ್ ನಮ್ಮನ್ನು ಹಿಡಿದು ಪನಿಷ್ಮೆಂಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಮನಸ್ಸಿನಲ್ಲಿರುವಂತಹ, ನಮ್ಮ ಒಳಗಡೆ ಇರುವಂಥ ಆ ಕನ್ಸೈನ್ಸ್ ಅಂತ ಏನು ಕರಿತೀವಿ, ಆತ್ಮಸಾಕ್ಷಿ, ಆತ್ಮಪ್ರಜ್ಞೆ ಅಂತೇಳಿ, ಅದು ನಮ್ಮನ್ನು ಚೆನ್ನಾಗಿ ಪ್ರಿಕ್ ಮಾಡುತ್ತೆ. ಅದೇ ನಮಗೆ ಪನಿಷ್ಮೆಂಟ್ ಕೊಡುತ್ತೆ ಅನ್ನೋದು ಮೇಯ್ನಾಗಿ ಸಮ್ಮರಿ. ಓಕೆ, ಎಸ್. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್ ಫಾರ್ ನೌ. Be waiting for next video. Bye.